ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್, ಮತ್ತೊಂದು ವ್ಯಾಲ್ಯೂಸ್, ಹಾಗೆ ಇಲ್ಲೊಂದು ರಿವೀಲ್, ಮತ್ತೊಂದು ಕನ್ಫ್ಯೂಷನ್ ಬರ್ತಾ ಇದೆ. ಬಾಟಮ್ನಲ್ಲಿ ರಿಯೂನಿಯನ್ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅನ್ನೋದು ಬರ್ತಾ ಇದೆ. ನೀವಿಬ್ಬರನ್ನು ಎಷ್ಟೇ ಜಗಳ ಮಾಡ್ಕೊಳ್ಳಿ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ, ಇಲ್ಲೊಂದು ರಿಯೂನಿಯನ್ ಇದೆ ಅನ್ನೋದು ಬರ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರಿಗಿಲ್ಲಿ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಫೈನಾನ್ಷಿಯಲ್ ಇರಬಹುದು, ಇಮೋಷನಲ್ ನೀಡ್ಸ್, ಏನೋ ಮನಸ್ಸಲ್ಲಿ ಬೇಜಾರಿದೆ, ಯಾವುದೋ ಕೆಲಸಗಳಾಗ್ತಾ ಇಲ್ಲ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಅದ್ರ ಕಡೆ ನಾನು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇತ್ತು ಅನ್ನೋದು ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮುಂದುವರಿಯಕ್ಕಾಗ್ತಾ ಇಲ್ಲ. ಆದ್ರೆ ನೀವು ಆ ವ್ಯಕ್ತಿನ ತುಂಬಾ ಇಷ್ಟಪಟ್ಟಿದ್ದೀರಾ, ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅವ್ರಿಗೆ ಒಳ್ಳೆ ಜಾಬ್ ಇಲ್ಲದೆ ಇರಬಹುದು, ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಇಬ್ಬರ ಮಧ್ಯೆ ಕೆಲವು ವಿಷಯಗಳಿಗೆ ಜಗಳಗಳಾಗ್ತಾ ಇತ್ತು ಅನ್ನೋದಿದೆ. ಈ ರಿಲೇಶನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಇದೆ ಅವ್ರಿಗೆ. ಇದನ್ನ ನಾನು ಮುಂದುವರಿಸ್ತೀನಾ, ಕಂಟಿನ್ಯೂ ಮಾಡೋಕ್ಕಾಗುತ್ತಾ ನನ್ನ ಕೈನಲ್ಲಿ, ಕನ್ಫ್ಯೂಷನ್ಸ್ ಇದೆ ಅವ್ರ ಮನಸ್ಸಲ್ಲಿ. ನಿಮ್ಗೆಲ್ಲ ನಿಜ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಕೆಲವು ಸರಿ ಯಾರೋ ವ್ಯಕ್ತಿನ ನಾವು ಭೇಟಿ ಆಗ್ತೀವಿ, ಯಾರಲ್ಲೂ ಇರದ ಭಾವನೆ ಈ ವ್ಯಕ್ತಿನಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಯಾವುದೋ ಅವ್ರ ಸ್ವಭಾವ, ಅವ್ರ ವ್ಯಕ್ತಿತ್ವ, ಅವ್ರ ಮಾತುಕತೆಗಳು ನಿಮ್ಗೆ ಅಟ್ರಾಕ್ಟ್ ಮಾಡಿದೆ. ಇಲ್ಲಿ ಯಾರಲ್ಲೂ ನೀವು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ, ಆದ್ರೆ ಈ ವ್ಯಕ್ತಿ ನಿಮ್ ಮನ್ಸನ್ ತುಂಬಾ ಇದ್ದಾರೆ, ನೀವು ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಆದ್ರೆ ಅವ್ರಿಗೆ ಅವ್ರದೇ ಆದ ಚಾಲೆಂಜಸ್ ಇದೆ. ನಿಮ್ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಆತರ ಅನ್ಸಿದ್ರುನು ಪರಿಸ್ಥಿತಿಗಳು ಬಿಡ್ತಾ ಇಲ್ಲ ಅವ್ರಿಗೆ ಅನ್ನೋದಿದೆ. ಇಲ್ಲಿ ಅದನ್ನೆಲ್ಲ ಅವರು ಕೂತು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದಿದೆ, ಮಾತಾಡಬೇಕು ಅನ್ನೋದಿದೆ. ಇಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಇಂದ ಏನ್ ರೀಡಿಂಗ್ ಬರುತ್ತೆ ನೋಡೋಣ. ಒಂದ್ ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ನಿಮ್ಮ ಮನಸ್ಸಲ್ಲಿ ಈ ವ್ಯಕ್ತಿನ ಯಾಕೆ ಭೇಟಿ ಮಾಡಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಇಲ್ಲಿನ ಎನರ್ಜಿ ಪ್ರಕಾರ ಯೂನಿವರ್ಸ್ ನಿಮ್ಗೆ ಈ ವ್ಯಕ್ತಿನ ಭೇಟಿ ಮಾಡಿಸಿದೆ. ಇವ್ರನ್ನ ಭೇಟಿ ಮಾಡಿದ ನಂತರ ನಿಮ್ಗೆ ನಿಮ್ ಲೈಫ್ ಪರ್ಪಸ್ನ ಅವೇರ್ನೆಸ್ ಆಗಿದೆ ಅನ್ನಿಸ್ತಾ ಇದೆ. ನಿಮ್ಮ ನೀರಸವಾದ ಜೀವನದಲ್ಲಿ ಸಂತೋಷ ಹಾಗೆ ಉತ್ಸಾಹ ಇತ್ತು. ಚೆನ್ನಾಗಿ ಕೆಲಸ ಮಾಡಬೇಕು, ಹಾಗೆ ಡ್ರೆಸ್ ಮಾಡ್ಕೋಬೇಕು, ಚಿಕ್ಕವರಂತೆ ಕಾಣಿಸ್ಕೋಬೇಕು ಅನ್ನಿಸ್ತಾ ಇದೆ ನಿಮ್ಗೆ. ಏನೋ ಈಗೀಗ ಯಂಗ್ ಫೀಲ್ ಆಗ್ತಾ ಇದೆ. ನೀವು ಇವ್ರನ್ನ ಸುಮ್ಮನೆ ಭೇಟಿಯಾಗಿಲ್ಲ, ಏನೋ ಇದ್ರ ಹಿಂದೆ ಕಾರಣಗಳಿವೆ. ಇಲ್ಲಿ ನಿಮ್ಗೆ ಯಾರಿಗೋ ಹೇಳ್ಕೊಳ್ಳಲಾಗದಂತ ಅಟ್ರಾಕ್ಷನ್ ಇದೆ. ಹಾಗೆ ಅನಿವಾರ್ಯತೆಗೋ ಅವಶ್ಯಕತೆಗೋ ಭೇಟಿಯಾಗಿಲ್ಲ. ಇದ್ರ ಹಿಂದೆ ಯಾವುದೇ ದುರುದ್ದೇಶ ಇಲ್ಲ. ಗಾಢವಾದ ಆತ್ಮೀಯತೆ ಬೆಳೆದಿದೆ ಇಬ್ರಲ್ಲೂನು. ನಿಮ್ಗೆ ನಿಮ್ದೇ ಆದ ಪ್ರಪಂಚ ಇದೆ. ಆ ಜೀವನದಲ್ಲಿ ಅಂತ ಸಂತೋಷ ಇಲ್ಲ. ದೇವ್ರೇ ಈ ವ್ಯಕ್ತಿನ ನಿಮ್ಗೆ ಭೇಟಿ ಮಾಡಿಸಿದೆ ಆಗ ನೀವು ಅನ್ಕೊಂಡಿದ್ದೀರಾ. ಅವರ ಎನರ್ಜಿ ನೋಡಿದಾಗ, ನಿಮ್ಮನ್ನ ನೋಡಿದಾಗ ಅವ್ರಿಗೇನೋ ಸ್ಪೆಷಲ್ ಫೀಲ್ ಆಗುತ್ತೆ. ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಹಾಗೆ ನಿಮ್ ಕೆಲವು ಪರ್ಸನಲ್ ವಿಷಯಗಳಿಗೆ ಗೈಡ್ ಮಾಡೋದಿದೆ. ಆಗಾಗ ಸಲಹೆ ಕೊಡೋದು, ಕೈಲಾದ ಸಹಾಯ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ಇಬ್ರಿಗೂ ಅಟ್ಯಾಚ್ಮೆಂಟ್ ಬೆಳೆದಿದೆ ಅನ್ನಿಸ್ತಾ ಇದೆ. ಕೆಲವು ದಿವಸಗಳಿಂದ ಏನೋ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ನಿಮ್ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿದೆ, ಎಲ್ಲ ತಿಳ್ಕೊಂಡಿದ್ದಾರೆ. ಆದ್ರೆ ನಿಮ್ಗೆ ಅವ್ರ ಬಗ್ಗೆ ಏನೂ ತಿಳಿದಿಲ್ಲ. ಎಷ್ಟೋ ಸರಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೀರಾ, ಆದ್ರೆ ಪ್ರಯೋಜನ ಆಗಿಲ್ಲ. ಅವರಿಂದ ನಿಮ್ ಲೈಫಲ್ಲಿ ಪಾಸಿಟಿವಿಟಿ ಇದೆ, ಖುಷಿ ಇದೆ, ಅವರಲ್ಲಿ ಏನೋ ಅಟ್ರಾಕ್ಷನ್ ಇದೆ ಹಾಗನ್ನಿಸ್ತಿದೆ ನಿಮ್ಗೆ. ಇಲ್ಲಿ ಹಾರ್ಟ್ ಚಕ್ರ ಬರ್ತಾ ಇದೆ. ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಿಮ್ಗೆ ಸಂತೋಷ ಇದೆ. ಹಿಂದಿನ ಜೀವನದಲ್ಲಿ ನಿಮ್ಗೆ ಎಲ್ಲ ಇತ್ತು, ಆದ್ರೂ ಏನೋ ಕಡಿಮೆ ಆಗಿದೆ ಅನ್ನಿಸ್ತಾ ಇತ್ತು. ಒಂಟಿತನ ಇತ್ತು, ಬೇಜಾರಿತ್ತು. ಎಷ್ಟೋ ಸರಿ ಈ ವ್ಯಕ್ತಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಹೇಗೋ ಏನೋ ಭೇಟಿಯಾಗಿದ್ದೀರಾ.
ನಿಮಗೆ ಇನ್ ರಿಟರ್ನ್ ಅವ್ರಿಗೇನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ನೋಡಿದಾಗ ಇವ್ರು ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ತಗೊಂಡು ಬಂದಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಸ್ಟಕ್ ಎನರ್ಜಿ ಇದೆ. ಹಾಗೆ ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಅನ್ನೋದಿದೆ. ಅದನ್ನೆಲ್ಲ ಮರೆಯೋಕೆ ಅವರು ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಅವ್ರ ಲೈಫಲ್ಲಿ ಅಂತ ಸ್ಟೆಬಿಲಿಟಿ ಇಲ್ಲ. ಹಾಗೆ ಅವರು ಯಾರಲ್ಲೂ ಅಂತ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಇಂಟ್ರೋವರ್ಟ್ ಅನ್ನಿಸ್ತಾ ಇದೆ. ಅದೇನೋ ಹೇಗೋ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಸ್ಯಾಡ್ ಇಮೋಜಿ ಬರ್ತಾ ಇದೆ. ಸ್ಯಾಡ್ ಫೀಲಿಂಗ್ಸ್ ಇದೆ. ಮೊದಲಿನ ಒಡನಾಟ ಇಲ್ಲ, ಮಾತುಕತೆ ಇಲ್ಲ. ಆದ್ರೆ ನಿಮ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಆಗಾಗ ಕಾಲ್ ಮಾಡ್ತಾರೆ. ಮಾತಲ್ಲಿ ಅಂತ ಉತ್ಸಾಹ ಇಲ್ಲ. ನನ್ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಅನ್ನೋ ಉತ್ತರ ಅವ್ರ ಕಡೆಯಿಂದ ಬರ್ತಾ ಇರುತ್ತೆ. ಅವ್ರ ಬಗ್ಗೆ, ಅವ್ರ ಪರಿಸ್ಥಿತಿ ಬಗ್ಗೆ ನಿಮ್ಗೇನು ಹೇಳ್ಕೊಂಡಿಲ್ಲ ಅವರು. ಆದ್ರೆ ಈ ರಿಲೇಶನ್ಶಿಪ್ನ ಮುಂದುವರಿಸ್ತೀನಾ, ಕಂಟಿನ್ಯೂ ಮಾಡ್ತೀನಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಒಂದು ಕ್ಲಿಯರ್ ಆಗಿರುವಂತ ಮನಸ್ಸಿಲ್ಲ. ನಿಮ್ಮಿಂದ ಯಾವುದೇ ವಿಧವಾದ ಹೆಲ್ಪ್ ತಗೊಳಕ್ ರೆಡಿ ಇಲ್ಲ. ಇಮೋಷನಲ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ, ಏಂಜಲ್ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೋಣ. ಮುಂದೆ ಏನಿದೆ, ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ? ನಿಮ್ಮ ಈ ರಿಲೇಶನ್ಶಿಪ್ ಮುಂದುವರಿಯುತ್ತಾ? ಹಾಗೆ ಕೇಳೋಣ. ಇಲ್ಲೊಂದು ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ, ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 7 ಆಫ್ ಸಾರ್ಡ್ಸ್, ಹಾಗೆ ರೀಬರ್ತ್ ಬರ್ತಾ ಇದೆ, ಡೆತ್ ಕಾರ್ಡ್. ಇಲ್ಲೊಂದು ಚಾರಿಯಟ್ ಇದೆ. ಸದ್ಯದಲ್ಲಿ ಅವರು ನಿಮ್ಮನ್ನ ಭೇಟಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ಅವರು ನಿಮ್ಮಿಂದ ದೂರ ಹೋಗ್ಬೇಕು ಅಂತ ಅನ್ಕೋತಾರೆ. ಹಾಗೆ ಇಲ್ಲೊಂದು ಫೈರ್ ಎನರ್ಜಿ ಇದೆ, ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಆಗಾಗ ಆನ್ ಅಂಡ್ ಆಫ್ ಅಲ್ಲಿ ಇರ್ತೀರಾ, ಆದ್ರೆ ಡಿಸ್ಕನೆಕ್ಟ್ ಆಗೋಲ್ಲ ಅನ್ನೋದು ಬರ್ತಾ ಇದೆ. ನಿಮ್ಗೂ ಈಗೀಗ ಅವ್ರ ಬಿಹೇವಿಯರ್ ನೋಡಿದಾಗ ಅವ್ರು ನಿಮ್ ಜೊತೆ ಡಿಸ್ಕನೆಕ್ಟ್ ಆಗ್ತಾರೆ ಅಂತ ನಿಮ್ಗೆ ಎಷ್ಟೋ ಸರಿ ಅನ್ಸಿದೆ. ಮನ್ಸು ಹೇಳ್ತಾ ಇದೆ ಅವ್ರಿಗೇನೋ ಲೈಫಲ್ಲಿ ತೊಂದರೆ ಇದೆ ಹಾಗೆ ನಿಮ್ಗೆ ಅನ್ಸಿದ್ರು, ಆದ್ರೆ ನಿಮ್ ಜೊತೆ ಖುಷಿಯಾಗಿದ್ದಾರೆ, ಮಾತಾಡ್ಕೊಂಡಿದ್ದಾರೆ. ನಿಮ್ಮನ್ನ ಅವರು ನೆಗ್ಲೆಕ್ಟ್ ಮಾಡಿಲ್ಲ. ಆದ್ರೆ ಅವ್ರ ಸೀಕ್ರೆಟ್ಸ್ನ ಏನು ಬಿಟ್ಕೊಡ್ತಾ ಇಲ್ಲ. ಏನ್ ನಡೆದಿದೆ ಅಂತ ನಿಮಗ್ ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಹೇಳ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ನಿಮಗ್ ಬೇಜಾರ್ ಮಾಡೋದ್ ಬೇಡ ಹಾಗೂ ಅನ್ಸಿರ್ಬೋದು ಅವ್ರಿಗೆ. ಆದ್ರೆ ಇಲ್ಲೊಂದು ರೀಬರ್ತ್ ಕಾರ್ಡ್ ಬರ್ತಾ ಇದೆ. ಇವೆಲ್ಲ ಪರಿಸ್ಥಿತಿಗಳಿಗೆ ಕೊನೆ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಮುಂದೆ ಈ ರಿಲೇಶನ್ಶಿಪ್ ನಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ, ಹಾಗೆ ನ್ಯೂ ಬಿಗಿನಿಂಗ್ ಇರಬಹುದು. ಇದಕ್ಕೆ ಏಂಜಲ್ಸ್ ಏನ್ ಹೇಳ್ತಾರೆ ಕೇಳೋಣ. ಏಂಜಲ್ಸ್ ಇಂದ ಏನಿದೆ, ಏನ್ ಮೆಸೇಜ್ ಬರುತ್ತೆ? ಇಲ್ಲೊಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ನಾನು ಆಗ್ಲೇ ಹೇಳ್ದೆ ಇಬ್ರಲ್ಲೂ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಅಂತ. ಹಾಗೆ ಫ್ಲರ್ಟ್ ಬರ್ತಾ ಇದೆ, ಮತ್ತೊಂದು ರೊಮ್ಯಾಂಟಿಕ್ ಫೀಲಿಂಗ್ಸ್, ಇನ್ನೊಂದು ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಅಂತ ಬರ್ತಾ ಇದೆ. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಅನ್ನೋದಿದೆ. ಹಾನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್. ಇಲ್ಲಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ನಿಮ್ಮಿಬ್ಬರಲ್ಲಿ. ಏನೋ ಅನ್ಫಿನಿಶ್ಡ್ ಫೀಲಿಂಗ್ಸ್ ಇದೆ, ಅದನ್ನ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ ವಿತ್ ಬ್ಲಾಕೇಜಸ್. ಅದೇ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನ ಭೇಟಿ ಮಾಡಿರಬಹುದು. ನಿಮ್ ಮೇಲೆ ಅವ್ರಿಗೆ ನಿಜವಾದ ಭಾವನೆಗಳಿದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಸ್ವಲ್ಪ ತಾಳ್ಮೆಯಿಂದಿರಿ. ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಅನ್ನೋದು ಬರ್ತಾ ಇದೆ. ಒಂದಿನ ಅವರು ನಿಮ್ಮ ಹತ್ರ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬಹುದು. ಈ ಬ್ಲಾಕೇಜಸ್ಗಳೆಲ್ಲ ಕ್ಲಿಯರ್ ಆಗಬಹುದು. ಹಾಗೆ ನಿಮ್ಗೆ ಇಲ್ಲೊಂದು ರೀಬರ್ತ್ ಇದೆ ಅನ್ನೋದು ಬರ್ತಾ ಇದೆ. ಇವತ್ತೇ ದಿವಸ ಅವ್ರ ಮನಸ್ಸಲ್ಲಿ ನಿಜವಾದ ಭಾವನೆಗಳಿದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಇದು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.